ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಸಾಹಿತ್ಯ ಕಾರಣ ಇಬ್ರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ, ಸಾಹಿತ್ಯ ಈ ಮನೆಗೆ ಅಂಟಿರೋ ಕಳಂಕ ಇವತ್ತು ಕಿತ್ತು ಹಾಕಿದೀನಿ, ಇನ್ಯಾವತ್ತು ಕೂಡ ಈ ಮನೆಗೆ ಕಷ್ಟ ಬರೋದಿಲ್ಲ, ಇನ್ಮೇಲೆ ನಾನು ಆರಾಮಾಗಿ ನೆಮ್ಮದಿಯಾಗಿ ಮಲಗ್ಬೋದು ಅಂತ ಕಾರಣ ಹೇಳ್ತೇನೆ. ಆದ್ರೆ ಸಾಹಿತ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಏನಾಯ್ತು ಸಾಹಿತ್ಯ, ಯಾಕೆ ಈ ರೀತಿ ಇದ್ದೀರಾ ಅಂತ ಕೇಳ್ತಾರೆ. ನನ್ಗೆ ಯಾಕೋ ಆ ರೀತಿ ಅನಿಸ್ತಾ ಇಲ್ಲ ಕಾರಣ ಅಂತ ಸಾಹಿತ್ಯ ಹೇಳ್ದಾಗ, ಯಾಕೆ ಅಂತ ಕೇಳ್ತೇನೆ. ಅಲ್ಲ, ನಾವೇನೋ ಪ್ರಸನ್ನ ಅಂಕಲೇ ಬ್ಲಾಕ್ ರೋಸ್ ಅಂತ ಕಂಡಿಡಿದ್ವಿ, ಅವ್ರನ್ನ ಜೈಲಿಗೂ ಕೂಡ ಹಾಕಿದೀವಿ. ಆದ್ರೆ ಪ್ರಸನ್ನ ಅಂಕಲ್ಗೆ ಯಾಕೆ ನಮ್ಮ ಮನೆ ಮೇಲೆ ಅಷ್ಟು ದ್ವೇಷ, ಅವ್ರಿಗೂ ನಮಗೂ ಏನ್ ಸಂಬಂಧ, ಅವ್ರ ಹಿಂದೆ ಯಾರಿದ್ದಾರೆ, ಎಲ್ಲದು ನಾವು ತಿಳ್ಕೊಬೇಕು ತಾನೆ ಅಂತ ಹೇಳ್ದಾಗ, ಅಯ್ಯೋ ಸಾಹಿತ್ಯ, ಈ ವಿಚಾರನ ನಾನು ಅಷ್ಟು ಈಸಿಯಾಗಿ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇವಾಗ ತಾನೇ ನಮ್ಮ ಮನೆ ಮೇಲೆ ಬೀಳೋ ಅಂತ ಮರನ ಕಿತ್ತು ಬಿಸಾಕಿದ್ದೀನಿ, ಅದ್ರ ಬೇರು ಮರಕ್ಕಿಂತ ಆಳವಾಗಿ ಹೋಗಿರುತ್ತೆ, ಅದ್ರ ಶಕ್ತಿನೂ ಕೂಡ ಜಾಸ್ತಿ ಇರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಅದನ್ನ ಹಿಡಿತೀನಿ, ನಮ್ಮ ಮನೆಗೆ ಯಾವುದೇ ಅಪಾಯ ಆಗದೆ ಇರೋ ರೀತಿ ನಾನ್ ನೋಡ್ಕೊಳ್ತೀನಿ ಅಂತ ಕರ್ಣ ಹೇಳಿದ ತಕ್ಷಣ, ಈ ಕಡೆ ಸಾಹಿತ್ಯ ಕೂಡ ಸರಿ ಅಂತ ಹೇಳ್ತಾಳೆ. ಸರಿ ಕರ್ಣ, ನನ್ಗೂ ಕೂಡ ಅದೇ ಬೇಕು ಅಂತ ಹೇಳಿದಾಗ ಇಬ್ರು ಕೂಡ ಮಲ್ಗೋಣ ಅಂತ ಹೋಗ್ತಾಳೆ. ಅಯ್ಯೋ, ಎಲ್ಲರೂ ಕೂಡ ಮದ್ವೆ ಆದ್ಮೇಲೆ ರಾತ್ರಿ ಆದ್ರೆ ಸಾಕು ಖುಷಿಯಾಗಿ ರೂಮಿಗೆ ಬರ್ತಾರೆ, ಆದ್ರೆ ನನ್ ಪರಿಸ್ಥಿತಿ ನೋಡಿ, ರಾತ್ರಿ ಆಯ್ತು ಅಂದ್ರೆ ಭಯ ಶುರುವಾಗುತ್ತೆ ಅಂತ ಹೇಳ್ತೇನೆ. ಅಯ್ಯೋ ಸಾಹಿತ್ಯ, ನೀವು ಮಲ್ಕೊಳ್ಳಿ, ನಾನು ನನ್ನ ಸೇಫ್ಟಿನ ನೋಡ್ಕೊಂಡು ಆಮೇಲೆ ಮಲಗ್ತೀನಿ ಅಂತ ಹೇಳಿದಾಗ, ಏನಾದ್ರೂ ಮಾಡ್ಕೊಳ್ಳಿ ಕರ್ಣ, ನಾನು ಮಲ್ಕೊಂತೀನಿ ಅಂತ ಸಾಹಿತ್ಯ ಮಲ್ಕೊಳ್ತಾಳೆ. ಈ ಕಡೆ ಕರ್ಣ ಕೂಡ ಡಾಲ್ ತಗೊಂಡ್ ಬಂದು ಸಾಹಿತ್ಯ ಮತ್ತೆ ಕರ್ಣ ನಡುವೆ ಇಟ್ಟು, ಅಲ್ಲಿರೋ ಹೆಲ್ಮೆಟ್ ಕೂಡ ಕೈಯಲ್ಲಿ ತಗೊಂಡು ಇಟ್ಕೊಂಡಿರ್ತಾನೆ. ರಾತ್ರಿ ಆದ್ರೆ ಸಾಕು ನನ್ಗೆ ಭಯ ಶುರುವಾಗುತ್ತೆ ಅಂತ ಕಾರಣ ಹೇಳ್ಕೊಂಡು ಹಾಗೆ ಮಲ್ಕೊಂಡ್ ಬಿಡ್ತಾನೆ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಸಾಹಿತ್ಯ ಇಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಕೂಡ ಫುಲ್ ಖುಷಿಯಾಗಿ ಮಾತಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಅರುಂಧತಿ ಕೂಡ ಬರ್ತಾಳೆ. ಒಂದ್ಸಲ ಮನೆಯವರೆಲ್ಲರನ್ನು ಕೂಡ ನೋಡ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡ್ ಬಿಡ್ತಾಳೆ. ಇಲ್ಲ, ನಾನ್ ಯಾರನ್ನೂ ಕೂಡ ಸುಮ್ನೆ ಬಿಡೋದಿಲ್ಲ, ನಿನ್ನೆ ತಾನೇ ನನ್ನ ತಮ್ಮ ಜೈಲಿಗೆ ಹೋಗಿದ್ದಾನೆ, ಇವ್ರೆಲ್ಲರೂ ಕೂಡ ಇಷ್ಟು ಖುಷಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ, ಯಾರ ಮುಖದಲ್ಲೂ ಕೂಡ ನಗು ಇರಬಾರ್ದು, ಈ ಮನೆಯಲ್ಲಿ ನೆಮ್ಮದಿ ಇರಬಾರ್ದು, ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸಾಹಿತ್ಯ ಕೂಡ ಬರ್ತಾಳೆ. ಅತ್ತೆ ಏನಾಯ್ತತೆ ಅಂದಿದ ತಕ್ಷಣ, ಏನಿಲ್ಲ ಸಾಹಿತ್ಯ, ಪೂಜೆ ಆಯ್ತಾ ಅಂತ ಕೇಳ್ತಾಳೆ. ಪೂಜೆ ಇವಾಗ ತಾನೇ ಶುರುವಾಗಿದೆ ಅತ್ತೆ, ನೈವೇದ್ಯ ನಿನ್ನೆ ಒಂದು ಮಾಡಿದೀನಿ ಅಂತ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ, ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಏನಿಲ್ಲ ತಗೊಳ್ಳಿ ಪ್ರಸಾದ ಅಂತ ನಾಟಕ ಮಾಡ್ತಾಳೆ. ಅಯ್ಯೋ ಅತ್ತೆ, ನಿಮ್ ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ನೀವು ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಸಾಹಿತ್ಯ, ಮನೆ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೆ ಅಂತ ಹೇಳ್ತಾಳೆ. ಅತ್ತೆ ನೀವೇನು ಯೋಚನೆ ಮಾಡ್ಬೇಡಿ, ಈ ಮನೆಗೆ ಅಂಟಿರೋ ಕಳಂಕನ ನಿನ್ನೆ ತೆಗ್ದು ಬಿಸಾಕಿದೀವಿ, ಇನ್ಯಾರು ಕೂಡ ಈ ಮನೆಗೆ ಏನು ಮಾಡೋಕ್ಕಾಗೋದಿಲ್ಲ, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಗೋದು ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ, ಆಗಲ್ಲ ಸಾಹಿತ್ಯ, ಎಷ್ಟು ಬೇಗ ಏನೆಲ್ಲ ನಡೆದೋಯ್ತು ಅಲ್ವಾ ಅಂತ ಹೇಳ್ತಾಳೆ. ಕೆಟ್ಟವ್ರಿಗೆ ದುಷ್ಟ ಕಾಲ ಬಂದೇ ಬರುತ್ತೆ ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ಈ ಮನೆ ನೆಮ್ಮದಿ ಶಾಂತಿ ಯಾವಾಗ್ಲೂ ಕೂಡ ಸದಾ ಇದೇ ರೀತಿ ಇರುತ್ತೆ ಅಂತ ಸಾಹಿತ್ಯ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾಳೆ. ಅವಾಗ ಮತ್ತೆ ಅರುಂಧತಿ ಕೋಪ ಮಾಡ್ಕೊಂಡು, ನೀನ್ ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಈ ಅರುಂಧತಿ, ನೋಡ್ತಾ ಇರು, ನಿನ್ ಕಣ್ಣೆದುರೇನೆ ಈ ಮನೆ ಶಾಂತಿ ನೆಮ್ಮದಿ ಎಲ್ಲದು ಕೂಡ ಕಿತ್ತು ಬಿಸಾಕ್ತೀನಿ, ಅದನ್ನ ನೀನ್ ನೋಡ್ತೀಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಸಾಹಿತ್ಯ ಬರ್ತಾಳೆ. ಆ ರೀತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾಳೆ. ನೋಡಿ ಅತ್ತೆ, ಈ ಮನೆಗೆ ಏನೋ ಆಗುತ್ತೆ ಅಂತ ನೀವು ತುಂಬಾ ಭಯ ಪಡ್ತಾ ಇದ್ದೀರಾ, ನೀವು ಆ ರೀತಿ ಆಲೋಚನೆ ಮಾಡೋದು ಬೇಡ, ಯಾಕೆ ಅಂದ್ರೆ ಈ ಮನೆಗೆ ಸದಾ ನೆಮ್ಮದಿ ಶಾಂತಿ ಇದ್ದೇ ಇರುತ್ತೆ ಅಂತ ಸಾಹಿತ್ಯ ಮತ್ತೆ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಅವಾಗ ಕರ್ಣ ಮತ್ತೆ ಭರತ್ ಇಬ್ರು ಕೂಡ ಇಲ್ಲಿ ಅರುಂಧತಿ ಹತ್ರ ಬರ್ತಾರೆ. ಅಮ್ಮ ನಿಜ ಹೇಳು ಅಮ್ಮ, ಈ ಭರತ್ ಹೇಳ್ತಾ ಇರೋದು ಸತ್ಯನಾ ಅಂತ ಹೇಳಿದಾಗ, ಅಯ್ಯೋ ನನ್ಗೇನು ಅಂತ ಗೊತ್ತಾಗ್ತಾ ಇಲ್ಲ ಕರ್ಣ ಅಂತ ಹೇಳ್ತಾಳೆ. ಅದೇ ಅಮ್ಮ, ನೀನು ಭರತನಾಟ್ಯ ಮಾಡ್ತೀಯ ಅಂತ ಅಣ್ಣಗೆ ಹೇಳ್ದೆ, ಆದ್ರೆ ಅಣ್ಣ ಅದನ್ನ ಒಪ್ಪೋಕೆ ರೆಡಿ ಇಲ್ಲ ಅಂತ ಭರತ್ ಹೇಳ್ತಾನೆ. ಅಯ್ಯೋ ಕರ್ಣ ಕೇಳ್ತೀರಾ, ಅತ್ತೆ ಎಷ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ, ನಿಜವಾಗ್ಲು ನೀವು ಆ ಡ್ಯಾನ್ಸ್ ನ ನೋಡ್ಬೇಕಿತ್ತು ಅಂತ ಸಾಹಿತ್ಯ ಹೇಳ್ತಾಳೆ. ಯಾಕಮ್ಮ ಇಷ್ಟು ವರ್ಷ ಆದ್ರೂ ಕೂಡ ನೀನ್ ನನ್ನ ಹತ್ರ ಹೇಳೇ ಇಲ್ಲ, ಹೇಳಿದ್ರೆ ನಾನು ಕೂಡ ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಮಗ ಅಂತ ಹೇಳ್ಕೊಳ್ತಾ ಇದ್ದೆ, ಯಾಕೆ ಈ ರೀತಿ ಮಾಡ್ತೀಯ ಅಂತ ಕೇಳ್ತಾನೆ. ಅವಾಗ ಸಾಹಿತ್ಯ ಕೂಡ, ಅತ್ತೆ ಕರ್ಣ ಹೇಗಿದ್ರು ಡ್ಯಾನ್ಸ್ ನೋಡಿಲ್ಲ, ದಯವಿಟ್ಟು ಅವ್ರಿಗೋಸ್ಕರ ಇನ್ನೊಂದ್ಸಲ ಡ್ಯಾನ್ಸ್ ಮಾಡ್ತೀರಾ ಅಂದಾಗ, ಇಲ್ಲ ಸಾಹಿತ್ಯ ಅಂತ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾಳೆ. ನೋಡು ಕಾರಣ, ನಾನು ಡ್ಯಾನ್ಸರ್ ನಿಜ, ಆದ್ರೆ ಅದ್ರ ಜೊತೆಗೆ ನನಗೆ ತುಂಬಾ ಕೆಟ್ಟ ಮೆಮೊರೀಸ್ ಇದೆ, ಅದನ್ನ ಮತ್ತೆ ನಾನು ವಾಪಸ್ ಪಡ್ಕೊಳಕ್ಕೆ ಇಷ್ಟ ಇಲ್ಲ, ನಾನು
ನಾನು ಇನ್ಯಾವತ್ತೂ ಕೂಡ ಡ್ಯಾನ್ಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಕರ್ಣಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಇನ್ನು ಅದೇ ಟೈಮ್ಗೆ ರೂಮ್ಗೆ ಬಂದು ಕರ್ಣ ಕೂಡ ಅವ್ನು ಸೂಟ್ ಬೇಕು ಅಂತ ಹುಡುಕ್ತಾ ಇರ್ತಾನೆ. ಬಟ್ಟೆ ಎಲ್ಲ ಕಿತ್ತಾಕ್ತಾ ಇರ್ತಾನೆ. ಈ ಮನೇಲಿ ಒಂದು ಬಟ್ಟೆ ಸಿಗೋಕೆ ಇಷ್ಟೆಲ್ಲ ಟೈಮ್ ಆಗುತ್ತಾ ಅಂತ ಬೈತಾ ಇರ್ಬೇಕಾದ್ರೆ ಅಲ್ಲಿಗೆ ಸಾಹಿತ್ಯ ಕೂಡ ಬರ್ತಾಳೆ. ಏನಾಯ್ತು ಕಾರಣ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಕಿತ್ತಾಕಿರೋ ಬಟ್ಟೆನ ನೋಡ್ಬಿಟ್ಟು ಫುಲ್ ಕೋಪ ಮಾಡ್ಕೊಂಡ್ ಬಿಡ್ತಾಳೆ. ಕಾರಣ ಏನ್ ಮಾಡ್ತಾ ಇದ್ದೀರಾ ಕಾರಣ, ಅಲ್ಲ ಒಂದ್ ಸೂಟ್ ಹುಡ್ಕೋಕೆ ಇಷ್ಟೊಂದೆಲ್ಲ ಮಾಡ್ಬೇಕಾ ಅಂದಾಗ ಆ ಸನ್ಯಾಸಿಗ್ ಬೇಕಿದ್ರು ದೇವ್ರು ಸಿಗ್ಬೋದು, ಆದ್ರೆ ನನಗೆ ನನ್ ಸೂಟೇ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಒಂದ್ ಸೂಟ್ಗೋಸ್ಕರ ನೀವ್ಯಾಕ್ ಸನ್ಯಾಸಿವರೆಗೂ ಹೋಗ್ತೀರಾ ಅಂತ ಸಾಹಿತ್ಯ ಬೈತಾ ಇರ್ತಾಳೆ. ಇವಾಗೇನು ನಿಮ್ಗೆ ಸೂಟ್ ತಾನೆ, ನಾನ್ ಹುಡ್ಕೊಡ್ತೀನಿ ಅಂತ ಸಾಹಿತ್ಯ ಹೋಗಿದ ತಕ್ಷಣ ಎಲ್ ಬೇಕೋ ಅಲ್ಲಿ ಬಚ್ಚಿಟ್ಬಿಡ್ತಾರೆ. ಆಮೇಲೆ ನಾನ್ ಹುಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಬೈಕೊಳ್ತಾ ಇರ್ತಾನೆ. ತಗೊಳ್ಳಿ ಇದೇ ತಾನೇ ನೀವು ಹುಡುಕ್ತಾ ಇರೋದು ಅಂತ ಸಾಹಿತ್ಯ ತಂದ್ಕೊಟ್ಟಿದ ತಕ್ಷಣ ಕರ್ಣ ಅಂತೂ ಕೂಡ ಆ ಬಟ್ಟೆ ಕಿತ್ತಾಕಿರೋದ್ನೆಲ್ಲ ನೋಡ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಅದನ್ನ ನೋಡಿ ಸಾಹಿತ್ಯ ಅಂತೂ ಬೈಯೋಕೆ ಶುರು ಮಾಡ್ಕೊಂಡಿದ ತಕ್ಷಣ ನಾನು ಕೂಡ ಬಟ್ಟೆ ಮಡ್ಚೋಕೆ ಸಹಾಯ ಮಾಡ್ತೀನಿ ಅಂತ ಬಂದ್ಬಿಟ್ಟು ಸಾಹಿತ್ಯ ಉಟ್ಕೊಂಡಿರೋ ಸೀರೆನೆ ಹಿಡ್ಕೊಂಡ್ ಬಿಡ್ತಾನೆ. ಕರ್ಣ ಏನ್ ಮಾಡ್ತಾ ಇದ್ದೀರಾ ಕರ್ಣ, ಅದು ನಾನು ಉಟ್ಕೊಂಡಿರೋ ಸೀರೆ ಅಂತ ಸಾಹಿತ್ಯ ಹೇಳಿದ ತಕ್ಷಣ ಅಯ್ಯೋ ಏನು ಸಹಾಯ ಮಾಡೋಣ ಅಂತ ಬಂದೆ ಕಣ್ರಿ ಅಷ್ಟೇ ಅಂತ ಹೇಳ್ತಾನೆ. ನಿಮ್ ಸಹಾಯ ಯಾರಿಗ್ ಬೇಕೋ ಮೊದ್ಲು ಇಲ್ಲಿದ್ದ ಎದ್ದೋಗಿ ಅಂತ ಸಾಹಿತ್ಯ ಹೇಳ್ತಾಳೆ. ಇನ್ನು ಕರ್ಣ ಕೂಡ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ವಾಪಸ್ ತಿರ್ಕೊಂಡು ಸಾಹಿತ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಕರ್ಣ ಅಂತ ಜೋರಾಗಿ ಕಿರಿಸ್ತಾಳೆ. ನೀವು ಕೇಳಿದ್ರು ಕೂಡ ಸಹಾಯ ಮಾಡೋದಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ ಕಣ್ರಿ ಅಂತ ಹೇಳ್ಬಿಟ್ಟು ಕರ್ಣ ಆಚೆಗ್ ಬರ್ತಾನೆ. ಅದನ್ನ ಭರತ್ ಕೂಡ ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡಿ ನಗ್ತಾ ಇರ್ತಾನೆ. ಅಲ್ಲ ಈ ಹೆಣ್ತಿರಿಗೆ ಏನಾಗಿದೆ ಅಂತ ಇವ್ರನ್ನ ಯಾರ್ ಕಂಡಿಡ್ತಾರೋ ಏನೋ, ಮದ್ವೆ ಆಗೋ ತನನು ಕೂಡ ಚೆನ್ನಾಗಿರ್ತಾರೆ, ಮದ್ವೆ ಆಗಿ ನೆಕ್ಸ್ಟ್ ದಿನದಿದ್ದೆ ಇವ್ರ ವರ್ಷನೇ ಚೇಂಜ್ ಆಗ್ಬಿಡುತ್ತೆ. ಆಗಿರ್ಬೇಕು ಈಗಿರ್ಬೇಕು ನೀಟಾಗಿರ್ಬೇಕು ಅಂತ ಹೇಳಿ ಎಲ್ಲ ಎಲ್ಬೇಕು ಅಲ್ಲೇ ಇಟ್ಬಿಟ್ಟು ಆಮೇಲೆ ನನ್ ಮೇಲೆನೆ ಕೋಪ ಮಾಡ್ಕೊಳ್ತಾರೆ ಅಂತ ಇಲ್ಲಿ ಕರ್ಣ ಬೈಕೊಂಡ್ ಕೂತಿರ್ಬೇಕಾದ್ರೆ ಭರತ್ ನಗ್ತಾ ಇರ್ತಾನೆ. ಅಲ್ಲ ನೀನೇ ಹೇಳು ಭರತ್, ನಿಮ್ ಅತ್ಗೆದೆ ತಪ್ಪು ತಾನೆ, ಅಲ್ಲ ಆ ಸೂಟ್ ನ ಬಚ್ಚಿಟ್ಟಿದ್ದು ಅವರೇ ತಾನೆ ಅಂತ ಹೇಳಿದಾಗ ಭರತ್ ನಗ್ತಾ ಇರ್ತಾನೆ. ನೀನ್ ಬಿಡು ಯಾವಾಗ್ಲೂ ನಿಮ್ ಅತ್ಗೆ ಪರವಾಗಿ ಅಂತ ಹೇಳಿ ಕರ್ಣ ಕೋಪ ಮಾಡ್ಕೊಂಡಿದ ತಕ್ಷಣ ಅವ್ರು ನಿನ್ ಜೊತೆ ಜಗಳ ಮಾಡ್ತಾ ಇದ್ದಾಗ ನನ್ಗಂತೂ ಏನೋ ಖುಷಿ ಆಗುತ್ತಣ್ಣ, ಅವ್ರು ನಿನ್ ಬೈತಾ ಇದ್ರೆ ನನ್ಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಂದಾಗ ಹೌದೌದು ನೀನ್ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಬಿಡು ಅಂತ ಕರ್ಣ ಹೇಳ್ತಾನೆ. ಏನೇ ಹೇಳು ಅಣ್ಣ, ಅದ್ಕೆ ನಿಮ್ಮ ಹತ್ರ ಆ ರೀತಿ ಜಗಳ ಮಾಡ್ತಾರೆ ಅಂದ್ರೆ ಅವ್ರ ಮನ್ಸಲ್ಲೂ ಕೂಡ ನಿನ್ ಬಗ್ಗೆ ಪ್ರೀತಿ ಇದೆ ಅಂತ ಅರ್ಥ ತಾನೆ ಅಂತ ಹೇಳ್ತಾನೆ. ಎಲ್ಲಿ ಜಗಳ ಇರುತ್ತೋ ಅಲ್ಲೂ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ವಾ ಅಂತ ಹೇಳಿದಾಗ ಅದು ನನ್ಗೆ ಗೊತ್ತಿಲ್ಲ ಭರತ್, ಆದ್ರೆ ನಾನು ಸಾಹಿತ್ಯ ಅವ್ರನ್ನ ಮನ್ಸಾರೆ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಆದ್ರೆ ಅವ್ರಿಗೆ ನನ್ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಬಟ್ ಅದನ್ನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ. ಅವ್ರ ಫೀಲಿಂಗ್ಸ್ಗೆ ನಾನು ಬೆಲೆ ಕೊಡ್ತೀನಿ ಅಂತ ಕಾರಣ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾನೆ. ನೀನ್ ಅನ್ಕೊಂಡಿರೋದು ಸುಳ್ಳಣ್ಣ, ಅದ್ಕೆಗೂ ಕೂಡ ನಿನ್ ಮೇಲೆ ಇಷ್ಟ ಇದೆ. ನಿನ್ನಂತ ಹುಡುಗನ ಯಾರ್ ತಾನೇ ಇಷ್ಟ ಪಡೋದಿಲ್ಲ, ಅದನ್ನ ನಾನ್ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಆಯಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ವನಜ ಕೂಡ ಬರ್ತಾಳೆ. ಜ್ಯೂಸ್ ಕುಡಿತಾ ಇರೋದನ್ನ ನೋಡ್ಬಿಟ್ಟು ಅಪ್ಪ ಪಾಂಡುರಂಗ ಎಂತೆಂತ ಜನ ಇದಾರೆ ಅಂತ ಹೇಳ್ತಾಳೆ. ಏನಾಯ್ತು ಆಯಿ ಅಂತ ವನಜ ಕೇಳಿದ ತಕ್ಷಣ ಇನ್ನ ಏನಾಗ್ಬೇಕು, ಆ ಪ್ರಸನ್ನನ ಇಷ್ಟಪಟ್ಟು ಮದ್ವೆ ಆಗಿ ಈ ಮನೆ ಕರ್ಕೊಂಡ್ ಬಂದಿದ್ದು ನೀನೇ ತಾನೆ, ಅವನಿದ್ದ ಅನ್ಭವಿಸಿದ್ದು ನನ್ ಮಗಳು ಮತ್ತೆ ಮೊಮ್ಮಗ ಭರತ್ ಅಂತ ಹೇಳ್ತಾರೆ. ಆಯಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಸಿಂಚು ಕೂಡ ಅಲ್ಲಿಗೆ ಬರ್ತಾಳೆ. ಅಯ್ಯೋ ಅದ್ರಲ್ಲೇನಿದೆ, ಅವಳು ತಾನೇ ಪ್ರಸನ್ನನ ಈ ಮನೆ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿದಾಗ ಅವ್ರಿದ್ದ ನಮಗೂ ಕೂಡ ನೋವಾಗಿದೆ ಅಂತ ಸಿಂಚು ಹೇಳ್ತಾಳೆ. ಅಂತವ್ನ್ ಇದ್ಮೇಲೆ ನೀವು ಅವನ್ ಫ್ಯಾಮಿಲಿ ಆದ್ಮೇಲೆ ನೀವು ನೋವು ಪಡ್ಲೇಬೇಕು ಅಂತ ಹೇಳಿದಾಗ ಅದನ್ನ ಸಾಹಿತ್ಯ ಕೂಡ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾಳೆ. ವನಜ ತುಂಬಾ ಬೇಜಾರಾಗಿ ರೂಮ್ಗೆ ಬಂದು ಎಂತ ಪರಿಸ್ಥಿತಿ ತಂದ್ಬಿಟ್ರಿ ಪ್ರಸನ್ನ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅಳ್ತಾ ಇರ್ತಾಳೆ. ಇನ್ನು ಸಿಂಚು ಕೂಡ ಬೇಜಾರ್ ಮಾಡ್ಕೊಂಡು ನೋಡು ಈ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಲ್ಲಿದ್ದಾರೆ, ಇಂಥ ಟೈಮಲ್ಲಿ ನೀವು ಮಾತಾಡೋದು ಸರಿಯಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಸಾಹಿತ್ಯ ಕೂಡ ಬಂದ್ಬಿಟ್ಟು ಯಾರ ಮನಸ್ಸಿಗೂ ಕೂಡ ನೀವು ನೋವು ಮಾಡೋ ಆಗಿಲ್ಲ, ಆ ಅಧಿಕಾರ ನಿಮ್ಗೆ ಇಲ್ಲ ಅಂತ ಹೇಳ್ತಾಳೆ. ಯಾರಾದ್ರೂ ನಿಮ್ಮ ಹತ್ರ ಬಂದು ಈಗ ಮಾತಾಡಿದ್ರೆ ಏನ್ ಮಾಡ್ತಾ ಇದ್ರಿ ಆಯಿ ಅಂತ ಸಾಹಿತ್ಯ ಕೇಳಿದಾಗ ಅವನೇನಾದ್ರೂ ನನ್ ಮಗ ಏನಾದ್ರೂ ಆಗಿದ್ರೆ ಕುತ್ತಿಗೆ ಈಚಿಕಿ ಸಾಯಿಸ್ಬಿಡ್ತಾ ಇದ್ದೆ, ಇಂಥ ಮಗನ್ ಯಾರು ಎತ್ತಿದಾರೋ ಏನೋ ಅಂತ ಆಯಿ ಬೈಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದಲ್ಲ ಒಂದು ದಿನ ಆ ಪ್ರಸನ್ನ ಅಂಕಲ್ಲು ನಿಮ್ ಮಗ ಅಂತ ಗೊತ್ತಾಗುತ್ತೆ, ಅವತ್ತು ಅದೇನ್ ಮಾಡ್ತೀರಂತ ನಾನು ನೋಡ್ತೀನಿ ಅಂತ ಸಾಹಿತ್ಯ ಕೋಪ ಮಾಡ್ಕೊಂಡ್ ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಡೇ ಕೂಡ ಇಲ್ಲಿ ಸಾಹಿತ್ಯ ಏನೋ ಹುಡುಕ್ತಾ ಇರ್ಬೇಕಾದ್ರೆ ಕರ್ಣ ಕೂಡ ಸಹಾಯ ಮಾಡ್ತೀನಿ ಅಂತ ಬರ್ತಾನೆ. ಸಡನ್ ಆಗಿ ಸಾಹಿತ್ಯ ಬೀಳಕ್ ಹೋಗಿದ ತಕ್ಷಣ ಕರ್ಣ ಸಾಹಿತ್ಯನ ಹಿಡ್ಕೊಂಡ್ ಬಿಡ್ತಾನೆ. ಹಾಗೆ ಇಬ್ರು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.